ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಜನತೆ 1 ಲಕ್ಷಕ್ಕಿಂತಲೂ ಹೆಚ್ಚಿನ ಅಂತರದಿಂದ ನಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ. ಬಹಳ ನಿರೀಕ್ಷೆ ಇಟ್ಕೊಂಡು ಈ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಲೋಕಸಭೆಯಲ್ಲಿ ಧ್ವನಿಯಾಗಬೇಕನ್ನುವಂಥ ಕಾರಣಕ್ಕಾಗಿ ನನ್ನನ್ನು ಗೆಲ್ಲಿಸ್ತಾ ಇದ್ದಾರೆ. ಈ ಕ್ಷೇತ್ರದ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಜನತೆಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನನ್ನ ಗೆಲುವು ಈ ಭಾಗದ ಜನರ ಗೆಲುವು, ಅದು ಕಾರ್ಯಕರ್ತರ ಗೆಲುವು ಆಗಬೇಕನ್ನುವಂಥದ್ದು ನನ್ನ ಆಸೆ. ಇವತ್ತು ನರೇಂದ್ರ ಮೋದಿಗೆ ಇಡೀ ದೇಶದಲ್ಲಿ ಬೆಂಬಲ ವ್ಯಕ್ತ ಆಗಿದೆ. 300ಕ್ಕಿಂತಲೂ ಹೆಚ್ಚಿನ ಗಡಿಯನ್ನು NDA ದಾಟಿದೆ. ದೇಶದಲ್ಲೊಂದು ಬದಲಾವಣೆ ಆಗಬೇಕನ್ನುವಂಥ ಕಾರಣಕ್ಕಾಗಿ ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡೋದಕ್ಕೆ ಇವತ್ತು ಸ್ಪಷ್ಟ ಬಹುಮತವನ್ನು ದೇಶದ ಜನ ಕೊಟ್ಟಿದ್ದಾರೆ. ಬರುವಂಥ ದಿನಗಳಲ್ಲಿ ಈ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆ ಕೆಲಸವನ್ನು ಖಂಡಿತ ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಮಾಡ್ತೀವಿ. ಕರ್ನಾಟಕದಲ್ಲಿ ಕಳೆದ 1 ವರ್ಷದ ಸಿದ್ದರಾಮಯ್ಯನವರ ಸರ್ಕಾರ ಜನ ವಿರೋಧಿ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ. ಅತ್ಯಂತ ಹೆಚ್ಚಿನ ಒಂದು ಎಂಪಿಗಳನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಂಪಿಗಳನ್ನು ಗೆಲ್ಲಿಸಿ ಇವತ್ತು ಡೆಲ್ಲಿಗೆ ಕಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕಳೆದ 1 ವರ್ಷದಿಂದ ನಡೆಸಿದಂಥ ಆಡಳಿತ ಜನಕ್ಕೆ ಬೇಸರ ತರಿಸಿದೆ. ಖಂಡಿತವಾಗಿ ಈ ಸರ್ಕಾರದ ಮೇಲೆ ಜನಕ್ಕೆ ವಿಶ್ವಾಸ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅದಕ್ಕಾಗಿ ಸರ್ಕಾರದ ಬಗ್ಗೆ ಈ ರೀತಿಯ ಒಂದು ಜನವಿರೋಧಿ ಅನ್ನುವಂಥದ್ದು ಸಾಬೀತಾದಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇನ್ನಾದರೂ ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನು ಒಪ್ಕೋಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸ್ಪಷ್ಟ ಬಹುಮತ ಬಂದಿರೋದು ನಮಗೆಲ್ಲರಿಗೂ ಖುಷಿ ತಂದಿದೆ. ದೇಶಕ್ಕೆ ನಿಜವಾಗ್ಲೂ ಒಳ್ಳೆ ಕಾಲ ಆರಂಭ ಆಗಿದೆ ಅಂತ ಅನಿಸಿದೆ.